ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಆರೋಪವನ್ನು ಹೊತ್ತಿರತಕ್ಕಂಥ ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜ ವೈಭೋಗವನ್ನು ಅನುಭವಿಸ್ತಾ ಇರತಕ್ಕಂಥ ವಿಚಾರ ಅದು ನಿನ್ನೆ ರಿಲೀಸ್ ಆದ ಒಂದು ಫೋಟೋ ಮತ್ತು ವಿಡಿಯೋದಿಂದ ಗೊತ್ತಾಗಿತ್ತು. ಇದರ ಬೆನ್ನಲ್ಲೇ ಈ ವಿವಾದದ ಬೆನ್ನಲ್ಲೇ ಜೈಲಿಗೆ ಗೃಹ ಸಚಿವ ಪರಮೇಶ್ವರ್ ಭೇಟಿ ನೀಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಜೈಲಿನ ಪ್ರತಿಯೊಂದು ಬ್ಯಾರಕ್ನಲ್ಲೂ ಓಡಾಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ದರ್ಶನ್ ಫೋಟೋ ವಿಡಿಯೋ ವೈರಲ್ನಿಂದ ಸರ್ಕಾರ ತೀವ್ರ ಮುಜುಗರಕ್ಕೆ ಒಳಗಾಗಿದೆ. ಅವರಿಲ್ಲ ಅನ್ಬೋದು ಪರಮೇಶ್ವರ್ ಅವರು, ಬಟ್ ಮುಜುಗರ ಆಗಿರೋದು ನಿಜ. ಹಾಗಾಗಿ ವಿಧಾನಸೌಧದಲ್ಲಿ ಸಭೆ ಮುಗಿಸಿ ನೇರವಾಗಿ ಜೈಲಿಗೆ ಭೇಟಿ ಕೊಟ್ಟಿದ್ದಾರೆ ಪರಮೇಶ್ವರ್ ಅವರು. ಬೆಳಿಗ್ಗೆನೇ ಈ ಪ್ರಶ್ನೆ ಕೇಳಬೇಕಾಗಿತ್ತು. ಆಯಿತು, ಈಗ ಬಂಧಿಖಾನೆ ಡಿ ಜಿ ಅವರು ಭೇಟಿ ಕೊಡ್ತಾರೆ ಮಾಲಿನಿ ಕೃಷ್ಣಮೂರ್ತಿ ಅಂದಾಗ ವೈ ನಾಟ್ ಹೋಮ್ ಮಿನಿಸ್ಟರ್ ಅಂತ ಒಂದು ಪ್ರಶ್ನೆ ಬಂತು. ಇಂಥ ಸಂದರ್ಭದಲ್ಲಿ ಅವರ ಇಲಾಖೆಯ ಅಧೀನದಲ್ಲೇ ಬರ್ತಕ್ಕಂಥ ಜೈಲಿಗೆ ಇವ್ರು ಯಾಕೆ ಭೇಟಿ ಕೊಡಬಾರ್ದು ಅಂತ ಮೇ ಬಿ ಅವ್ರಿಗೆ ಯಾರೋ ಸಲಹೆ ಕೊಟ್ಟಿರಬೇಕು ಅಂತ ಅನಿಸುತ್ತೆ. ಪರಮೇಶ್ವರ್ ಅವರು ಈಗ ಪರಪ್ಪನ ಅಗ್ರಹಾರ ಜೈಲಿಗೆ ಭೇಟಿ ಕೊಟ್ಟಿದ್ದಾರೆ. ನನ್ನ ಪ್ರಕಾರ ಮಂತ್ರಿಗಳು, ಡಿ ಜಿ ಇವರೆಲ್ಲರೂ ಕೂಡ ಕನಿಷ್ಠ ತಿಂಗಳಿಗೊಂದು ಸರ್ತಿ ಆದರೂ ವಿಸಿಟ್ ಹಾಕಬೇಕು. ಒಂಚೂರಾದರೂ ಹೆದರಿಕೆ ಇರುತ್ತೆ. ಅಟ್ಲೀಸ್ಟ್ ಅವ್ರು ಬರ್ತಾರೆ ಅಂತಾದರೂ ಬಿಗಿಯಿಂದ ಇರ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಅಂಬರೀಷ್ ಅವರಿಂದ ಪಡ್ಕೊಳ್ಳೋಣ. ಅಂಬರೀಷ್, ಗೃಹ ಸಚಿವರು ಪರಪ್ಪನ ಅಗ್ರಹಾರಕ್ಕೆ ಭೇಟಿ ಕೊಟ್ಟಿದ್ದಾರೆ. ನನ್ನ ಪ್ರಕಾರ ಗೃಹ ಮಂತ್ರಿಯೊಬ್ಬರು ಜೈಲಿಗೆ ಭೇಟಿ ಕೊಟ್ಟಿರೋದು ಎಷ್ಟೋ ವರ್ಷಗಳ ನಂತರ ಅಂತ ಅನಿಸ್ತಾ ಇದೆ ಇದು. ಸೊ ಪರಿಶೀಲನೆ ಎಲ್ಲ ಮುಗಿತಾ? ಈ ಸಂದರ್ಭದಲ್ಲಿ ಏನಾದರೂ ರಿಯಾಕ್ಟ್ ಮಾಡಿದ್ರೆ ಹೇಗೆ ಅಂತ? ಅರವಿಂದ್, ಖಂಡಿತವಾಗ್ಲೂ ಹೀಗಷ್ಟೇ ಪರಪ್ಪನಗರ ಜೈಲಿಗೆ ನೇರವಾಗಿ ಗೃಹ ಮಂತ್ರಿಗಳು ಹೋಗಿರುವಂಥದ್ದು. ಆದರೆ ಹೋದ ಸಂದರ್ಭದಲ್ಲಿ ನೇರವಾಗಿ ಮೀಟಿಂಗ್ ಹಾಲ್ಗೆ ಹೋಗ್ತಾರೆ ಅಂದ್ಕೊಂಡಿದ್ರು ಅಧಿಕಾರಿಗಳು. ಆದರೆ ಗೃಹ ಸಚಿವರು ನೇರವಾಗಿ ಬ್ಯಾರಕ್ಗಳ ಬಳಿ ಹೋಗಿ ನೋಡ್ತಾರಂಥದ್ದು. ಅಂದರೆ ಎಲ್ಲ ಒಂದು ಕಡೆಗೆ ಇವತ್ತು ಸರ್ಕಾರ ಇರ್ಬೋದು ಅಥವಾ ಗೃಹ ಮಂತ್ರಿಗಳು ಸೀರಿಯಸ್ ಆಗಿ ಈ ಒಂದು ಪ್ರಕರಣವನ್ನು ತೆಗೆದುಕೊಂಡಿದ್ದಾರೆ. ಜೈಲಿನೊಳಗಡೆ ಐಷಾರಾಮಿ ದುಡ್ಡು ಕೊಟ್ಟರೆ ಐಷಾರಾಮಿ ಜೀವನ ಎಲ್ಲವನ್ನೂ ಸಿಗುತ್ತೆ ಅನ್ನೋದಕ್ಕೆ ನಿನ್ನೆ ಫೋಟೋ ದರ್ಶನ್ದು ಮತ್ತು ವಿಲ್ಸನ್ ಗಾರ್ಡನ್ ನಾಗನ ಫೋಟೋ ವೈರಲ್ ಆಗಿತ್ತು. ಆ ಹಿನ್ನೆಲೆಯಲ್ಲಿ ಇವತ್ತು ಗೃಹ ಸಚಿವರು ಭೇಟಿ ಕೊಟ್ಟಿರೋದು. ಎಲ್ಲೋ ಒಂದು ಕಡೆಗೆ ಹಿರಿಯ ಅಧಿಕಾರಿಗಳಿಗೆ ಗೊತ್ತಿಲ್ಲದ್ರೆ ಸಿಬ್ಬಂದಿಗಳು ಈ ಒಂದು ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈಗ 7 ಜನ ಈ ಒಂದು ಪ್ರಕರಣದಲ್ಲಿ ಸಸ್ಪೆಂಡ್ ಆಗಿದ್ದಾರೆ. ಇನ್ನು ಉಳಿದಂಥ 7 ಹಿರಿಯ ಅಧಿಕಾರಿಗಳಿಗೂ ಸಹ ಒಂದು ದೊಡ್ಡ ಮಟ್ಟದ ಆತಂಕ ಶುರುವಾಗಿರುವಂಥದ್ದು. ಖುದ್ದು ಈ ಒಂದು ಪ್ರಕರಣದ ಸಂಬಂಧಪಟ್ಟಂಗೆ ಗೃಹ ಸಚಿವರು ಮೊದಲ ಬಾರಿ ಈ ರೀತಿ ಭೇಟಿ ಕೊಡ್ತಾರಂಥದ್ದು. ಕಾಮನ್ ಆಗಿ ಕೈದಿಗಳ ಬಿಡುಗಡೆ ಇರ್ಬೋದು ಅಥವಾ ಜೈಲಿನಲ್ಲಿ ಏನಾದರೂ ವಿಶೇಷ ಕಾರ್ಯಕ್ರಮಗಳಿದ್ರೆ ಅಷ್ಟೇ ಜೈಲಿಗೆ ಗೃಹ ಮಂತ್ರಿಗಳು ಬಂದು ಹೋಗ್ತಾ ಇದ್ರು. ಆದರೆ ಈ ಬಾರಿ ಒಂದು VIP ಟ್ರೀಟ್ಮೆಂಟ್ ವಿಚಾರವಾಗಿ ಒಂದು ದೊಡ್ಡ ಸುದ್ದಿ ಆಗ್ತಾ ಇದೆ. ಹಾಗಾಗಿ ಖುದ್ದು CM ಸೂಚನೆ ಮೇರೆಗೆ ಇರ್ಬೋದು ಅಥವಾ ಗೃಹ ಮಂತ್ರಿಗಳು ನೇರವಾಗಿ ಪರಪ್ಪನಗರ ಜೈಲಿಗೆ ಬಂದಿದ್ದಾರೆ. ಹಾಗಾಗಿ ಜೈಲಿನ ಒಳಗಡೆ ಸಂಪೂರ್ಣವಾಗಿ ಎಲ್ಲ ಬ್ಯಾರಕ್ಗಳನ್ನು ಪರಿಶೀಲನೆ ಮಾಡ್ತಾರೆ. ಜೊತೆಗೆ CC ಕ್ಯಾಮ್ರಾಗಳನ್ನು ಹುಡುಕುವಂಥ ಕೆಲಸ, ಅಲ್ಲಿ CC ಕ್ಯಾಮ್ರಾಗಳು ಎಲ್ಲೆಲ್ಲಿದ್ದಾವೆ ಮತ್ತು ಯಾವ ದರ್ಶನ್ ಇರುವ ಕೊಠಡಿ ಹತ್ರ CC ಕ್ಯಾಮ್ರಾದ ವಿಡಿಯೋಗಳನ್ನು ಸಹ ನೋಡುವಂಥ ಕೆಲಸವನ್ನು ಮಾಡ್ತಾರೆ ಅನ್ನೋ ಮಾಹಿತಿ ಇರುವಂಥದ್ದು. ಈಗ ನೇರವಾಗಿ ಅವರು ಈಗ ಬ್ಯಾರಕ್ಗಳ ಬಳಿ ಹೋಗಿದ್ದಾರೆ. ಇನ್ನಷ್ಟು ಅಧಿಕಾರಿಗಳ ಬಳಿ ಸಹ ಒಂದಷ್ಟು ಮಾಹಿತಿಯನ್ನು ಪಡ್ಕೊಳ್ತಿದ್ದಾರೆ. ಪ್ರಾಥಮಿಕ ತನಿಖೆಯಲ್ಲಿ ಯಾವೆಲ್ಲ ವರದಿ ಕೊಟ್ಟಿದ್ದೀರಿ ಮತ್ತು ಇಲ್ಲಿ ಸಿಬ್ಬಂದಿ ಯಾರ್ಯಾರಿದ್ರು ಮತ್ತೆ ಇದನ್ನ ನೋಡ್ಕೊಳ್ತಿದ್ದಂತಹ ಉಸ್ತುವಾರಿ ಜೈಲರ್ ಯಾರು, ಅವರನ್ನು ಸಹ ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಳ್ತಾ ಇರುವಂಥದ್ದು. ಅಂದರೆ ಸಂಪೂರ್ಣ ಈಗ ಗೃಹ ಮಂತ್ರಿಗಳ ಪರಮೇಶ್ವರ ಜೊತೆಲಿ DGP ಅಲೋಕ್ ಮೋಹನ್ ಸಹ ಈಗ ಅವ್ರ ಜೊತೆಲೇ ಇರುವಂಥದ್ದು. ಅಂದರೆ ಈಗ ಯಾರು ತಪ್ಪಿಸರು ಅನ್ನೋದು ಪ್ರಶ್ನೆ ಆಗಲ್ಲ. ಜೈಲಿನಲ್ಲಿ ಪದೇ ಪದೇ ಈ ರೀತಿ ದುಡ್ಡು ಕೊಟ್ಟರೆ ಐಷಾರಾಮಿ ಜೀವನಕ್ಕೆ ಏನು ಬೇಕಾದರೂ ವ್ಯವಸ್ಥೆ ಮಾಡೋದಕ್ಕೆ ಇಲ್ಲಿನ ಭ್ರಷ್ಟ ಸಿಬ್ಬಂದಿಗಳು ಇರ್ತಾರೆ ಮತ್ತು ಹಿರಿಯ ಅಧಿಕಾರಿಗಳೇ ಶಾಮೀಲಾಗ್ತಾರೆ ಅನ್ನೋ ಆರೋಪಗಳು ಸಾಮಾನ್ಯವಾಗಿತ್ತು. ಅದಕ್ಕೆ ಈಗ ಪೂರಕವಾಗಿ ಒಂದು ಫೋಟೋಗಳು ಇರ್ಬೋದು ಅಥವಾ ವಿಡಿಯೋ ಕಾಲ್ ಮುಖಾಂತರ ಮಾತನಾಡಿರೋ ವಿಡಿಯೋಗಳು ಇರ್ಬೋದು ಈಗ ಸಿಕ್ಕಿರೋದ್ರಿಂದ ಎಷ್ಟರ ಮಟ್ಟಿಗೆ ಕ್ರಮ ಆಗುತ್ತೆ ಮತ್ತು ಇದು ರಿಪೀಟ್ ಆಗೋದ ರೀತಿಯಲ್ಲಿ, ಅಂದರೆ ಜೈಲಿನಲ್ಲಿ ಸಾಮಾನ್ಯ ಕೈದಿಗಳಿಗೆ ಇರುವಂತಹ ಏನು ಒಂದು ವ್ಯವಸ್ಥೆ ಇದೆ ಅದೇ ರೀತಿ VIP ಕೈದಿಗಳು ಬಂದರೂ ಸಹ ಇರಬೇಕು ಅನ್ನೋ ರೀತಿಯಲ್ಲಿ ಕಾನೂನನ್ನು ಮಾಡ್ತಾರಾ ಅಥವಾ ಬೇರೆ ಅಧಿಕಾರಿಗಳಾಗಿ ಈಗ ಇರುವಂತಹ ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡಿ ಬೇರೆ ಅಧಿಕಾರಿಗಳನ್ನ ಇಲ್ಲಿ ಹಾಕಿ ಜೈಲಿನ ಒಂದು ವ್ಯವಸ್ಥೆಯನ್ನ ಬದಲಾವಣೆಗೆ ಸರ್ಕಾರ ಮುಂದಾಗ್ತದ ಅಂತ ಕಾದು ನೋಡ್ಬೇಕಾಗಿರುವಂಥದ್ದು. ಅರವಿಂದ್.